ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಖುಷಿ ನೆನಪು ಕನ್ನಡ ಬ್ಲಾಗ್ಸ್. ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂದರೆ ಕೃಷ್ಣ ಜನ್ಮಾಷ್ಟಮಿ ವಿಡಿಯೋ ಆಗಿದೆ. ನಮ್ಮ ಮನೇಲಿ ಎಲ್ಲ ಚಕ್ಲಿ, ಕೋಳ್ಬಳೆ, ಒಬ್ಬಟ್ಟು, ರವೆ ಉಂಡೆ ಎಲ್ಲ ಮಾಡ್ತಿದ್ದಾರೆ. ನೆಕ್ಸ್ಟ್ ಏನಂದರೆ ತಂಗಿ ಅಮ್ಮ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ ಕೃಷ್ಣ ಜನ್ಮಾಷ್ಟಮಿಗೆ. ಕೃಷ್ಣನ ಫೋಟೋ ಇಕ್ತಾರೆ, ಕೃಷ್ಣನ ವಿಗ್ರಹ ಮತ್ತು ತುಳಸಿದು ಪಾಟಿಗೆ ಪೂಜೆ ಮಾಡ್ತಾರೆ ನಮ್ಮ ಮನೇಲಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಂತೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಮ್ಮ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ನಮ್ಮಲ್ಲಿ ಹಿಂಗೆ ಕೃಷ್ಣ ಜನ್ಮಾಷ್ಟಮಿ ಮಾಡ್ತೀವಿ ಅನ್ನೋದು ಈ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ವಾಚ್ ಮಾಡ್ತಾರೆ. ಆದಷ್ಟು ಬೇಗ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿದೆ ಅಂದರೆ ನಾಳೆನೇ ಬರುತ್ತೆ ನಿಮಗೆ ವಿಡಿಯೋ. ನಮ್ಮಮ್ಮ ತಮ್ಮ ಚಿಕ್ಕ ಬೇಬಿಯಿಂದಾಗಿಂದನೂ ಕೃಷ್ಣ ಜನ್ಮಾಷ್ಟಮಿ ಮಾಡ್ತಿದ್ದಾರೆ. ಅವನು ಚಿಕ್ಕವನಿದ್ದಾಗ ಏನು ಮಾಡ್ತಿದ್ರು ಅಂದರೆ ಅವನ ಪಾದಕ್ಕೆ 2 ಪಾದಕ್ಕೂ ಸುಣ್ಣ ಹಾಕಿ ಮನೆ ಬಾಗಿಲು ಎಂಟ್ರೆನ್ಸಿಂದನೂ ದೇವ್ರ ಮನೆವರೆಗೂ ಹೆಜ್ಜೆ ಎಕ್ಕಿಸ್ಕೊಂಬರೋರು ಅವನ ಹತ್ರ. ಅದನ್ನೇ ಹೇಳ್ತಾಯಿದ್ರು ಅಮ್ಮ, ಇವಾಗ ಆಲ್ರೆಡಿ ದೊಡ್ಡವನಾಗ್ಬಿಟ್ಟಿದ್ದಾನೆ, ಆ ಥರ ಹೆಜ್ಜೆ ಎಕ್ಸೋಕ್ಕಾಗಲ್ಲ, ನಾನೇ ಇಟ್ಕೊಂಬರ್ಬೇಕು, ಎಷ್ಟೋ ವರ್ಷದಿಂದ ನಾನೇ ಇಟ್ಕೊಂಬರ್ತಾಯಿದ್ದೀನಿ ಅಂತ ಹೇಳ್ತಿದ್ರು. ಆ ಥರ ನಮ್ಮ ಮನೇಲಿ ಫಾಲೋ ಮಾಡ್ತಾಯಿದ್ದೀವಿ ಆವಾಗಿಂದನೂ. 19 ಇಯರ್ಸಿಂದನೂ ಹಂಗೆ ಫಾಲೋ ಮಾಡ್ತಾಯಿದ್ದೀವಿ. ಎಲ್ಲ ಹಬ್ಬಕ್ಕೂ ಒಂದು ಹಿಂದಿನ ಕತೆ ಇರುತ್ತೆ ಅಲ್ವಾ, ಬ್ಯಾಕ್ ಸ್ಟೋರಿ ಇರುತ್ತೆ. ಅದೇ ಥರನೇ ಕೃಷ್ಣ ಜನ್ಮಾಷ್ಟಮಿಗೆ ಬ್ಯಾಕ್ ಸ್ಟೋರಿ, ಹಿಂದಿನ ಕತೆ ಏನಿತ್ತು ಅಂದರೆ, ಮಥುರಾ ನಗರದಲ್ಲಿ ಕಂಸ ಅನ್ನೋ ರಾಜ ದಬ್ಬಾಳಿಕೆಯಲ್ಲಿ ರಾಜತನವನ್ನು ನಡೆಸ್ತಿರ್ತಾನೆ. ಹಾಗಂದರೆ ಎಲ್ಲರಿಗೂ ಎದುರಿಸ್ಕೊಂಡು ಜನರುಗಳ್ನೆಲ್ಲ ಎದುರಿಸ್ಕೊಂಡು ರಾಜಕೀಯ ನಡೆಸ್ತಿರ್ತಾನೆ. ಅವನು ರಾಜ್ಯತನನ ನೋಡಿ ಆ ಥರ ನಡೆಸ್ತಿರ್ತಾನಲ್ವ, ಅದನ್ನು ನೋಡಿ ಜನರೆಲ್ಲರೂ ಭಯ ಪಡ್ಕೊಂಡು ಜೀವನ ನಡೆಸ್ತಿರ್ತಾರೆ. ಆದರೆ ಕಂಸ ತನ್ನ ತಂಗಿ ದೇವಕಿಯನ್ನು ತುಂಬ ಇಷ್ಟಪಡ್ತಿರ್ತಾನೆ ಮಾತ್ರ. ನೆಕ್ಸ್ಟ್ ಏನು ಮಾಡ್ತಾನೆ ಅಂದರೆ, ತನ್ನ ತಂಗಿನ ದೇವಕಿಯನ್ನು ವಸುದೇವನಿಗೆ ಮದುವೆ ಮಾಡಿಸ್ತಾನೆ. ಓಕೆ, ಅದ್ದೂರಿಯಾಗಿ ಮದುವೆ ಮಾಡಿ ತಂಗಿನ ಗಂಡನ ಮನೆಗೆ ಕಳಿಸ್ಬೇಕಾರೆ ಏನಾಗುತ್ತೆ ಅಂದರೆ, ಆಕಾಶದಿಂದ ಒಂದು ವಾಯ್ಸ್ ಕೇಳಿಸುತ್ತೆ ಅವನಿಗೆ. ಓಕೆ, ಒಂಥರ ಲೈಟ್ ಬಂದು ಕಂಸ ಅಂತ ಹೇಳಿ, ನಿನ್ನ ಸಾವಾಗುತ್ತೆ, ದೇವಕಿಯ ಎಂಟನೇ ಮಗುವಿನಿಂದ ನಿನ್ನ ಸಾವಾಗುತ್ತೆ ಅಂತ ಅನೌನ್ಸ್ ಮಾಡ್ತಾನೆ. ಇದು ಸ್ಟೋರಿ ನೋಡಿರ್ತೀರ, ಕಾರ್ಟೂನಲ್ಲೂ ಇಲ್ಲಾಂದರೆ ನಾರ್ಮಲ್ ಸ್ಟೋರಿಯಲ್ಲೂ ತೋರಿಸಿರ್ತಾರೆ. ಅದನ್ನು ಕೇಳಿದ ತಕ್ಷಣ ಕಂಸ ಏನು ಮಾಡ್ತಾನೆ, ತಂಗಿನೂ ಮತ್ತು ತಂಗಿ ಗಂಡನ್ನು ಏನು ಮಾಡ್ತಾನೆ, ಒಂದು ಕೋಣೆಯಲ್ಲಿ ಕೂಡ ಹಾಕ್ಬಿಡ್ತಾನೆ. ಓಕೆ, ಅದಾದಮೇಲೆ ಸ್ಟೋರಿ ಗೊತ್ತಿರುತ್ತೆ. ಓಕೆ, ನಾನು ಜಾಸ್ತಿ ಹೇಳೋಕೆ ಹೋಗಬೇಡ. ಅದಾದಮೇಲೆ ಎಲ್ಲ ಮಗುನೂ ಸಾಯಿಸ್ಕೊಂಬರ್ತಾನೆ. 8ನೇ ಮಗುನೇ ಕೃಷ್ಣ ಹುಟ್ಟೋದು. ಆ ಮಗುನ ಏನು ಮಾಡ್ತಾನೆ, ದೇವಕಿಯ ಗಂಡ ಈ ಮಗುನೂ ಸಾಯಿಸ್ಬಿಡ್ತಾನೆ ಇವನು ಅಂದ್ಬಿಟ್ಟು ಆ ಮಗುನ ಬೇರೆ ಕಡೆ ತೊಗೊಂಡೋಗಿ ಇಕ್ತಾನೆ. ಓಕೆ, ಶಿಫ್ಟ್ ಮಾಡ್ತಾನೆ. ಹಿಂಗೆ ನಡೆಯುತ್ತೆ. ಅದಾದಮೇಲೆ ಇದರಿಂದ ಕೃಷ್ಣ ಜನ್ಮಾಷ್ಟಮಿ ಸ್ಟಾರ್ಟ್ ಆಗುತ್ತೆ. ಕೃಷ್ಣ ಹುಟ್ಟಿದ ದಿನದಿಂದ ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ತಾರೆ ಎಲ್ಲ ಕಡೆ.
ಮತ್ತು ಕೃಷ್ಣನಿಗೆ ತುಂಬ ಇಷ್ಟವಾದದ್ದೇನು ಅಂದರೆ ಅವಲಕ್ಕಿಯಲ್ಲಿ ನೀವೇನೇ ಮಾಡಿಕೊಡಿ ತುಂಬ ಇಷ್ಟ. ಅವಲಕ್ಕಿ, ಹಾಲು, ಬೆಣ್ಣೆ, ತುಪ್ಪ ಅಂದರೆ ತುಂಬ ಇಷ್ಟ.
ಮನೇಲಿ ಕೃಷ್ಣ ಜನ್ಮಾಷ್ಟಮಿನ ಈ ಥರ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನಿಮ್ಮ ಮನೇಲಿ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅದರಿಂದ ನನಗೆ ಗೊತ್ತಾಗುತ್ತೆ, ಓಕೆ ಒಂದು ಸ್ವಲ್ಪ ಜನಕ್ಕೆ ರೀಚ್ ಆಗ್ತಿದೆ, ನನ್ನ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಇನ್ನೂ ಮೋರ್ ವಿಡಿಯೋ ಜೊತೆ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು.